ಅಮ್ಮ ಸ್ವಲ್ಪ ನೀರು ಕೊಡ್ತೀರಾ? ತಗೊಮ್ಮ. ಇವಳಿಗೆ ಯಮ ಕಾಯ್ಕೊಂಡು ಕುಂತಿದ್ದಾನೆ. ಅವಳನ್ನ ಇಲ್ಲಿಂದ ಎಳ್ಕೊಂಡು ಹೋಗೋದಕ್ಕೆ ಯಮನ್ನ ಅವಳೇ ಕರ್ಸ್ಕೊತಾ ಇದ್ದಾಳೆ. ನಾವು ಹಾಕಿರೋ ಪ್ಲಾನ್ಗೆ ಒದ್ದಾಡ್ಕೊಂಡು ಸಾಯ್ತಾಳೆ. ಪುಣ್ಯ, ಯಾಕಪ್ಪ ಬಿಂದಿಗೆ ಬಿಸಾಕ್ಬಿಟ್ಟೆ? ಅಮ್ಮ, ವಿಷ ವಿಷ ಪುಣ್ಯ. ವಿಷ ವಿಷ ಅಂತಿದೆಯಲ್ಲ. ಇರು, ನಿಂಗೆ ತೋರಿಸ್ತೀನಿ. ಬಾ ಬಾ, ನಡಿಯೋ. ಏನಾಯ್ತು? ಅಲ್ಲಿ ನೋಡು ಪುಣ್ಯ. ಅಮ್ಮ, ಈ ಊರಲ್ಲಿ ಯಾರು ಈ ನೀರು ಕುಡಿಬಾರದು ಅಂತ ಎಲ್ರಿಗೂ ಹೇಳಮ್ಮ. ಆಯ್ತಪ್ಪ. ನನಗೀಗ ಅರ್ಥ ಆಗ್ತಾ ಇದೆ. ಈ ಊರಲ್ಲಿ ಸತ್ತೋದವರೆಲ್ಲ ನಾಗಮಣಿ ಕಾರಣದಿಂದ ಸತ್ತಿರೋದಲ್ಲ, ಯಾರೋ ಬೇಕು ಅಂತಾನೆ ಜನರನ್ನು ಸಾಯಿಸ್ತಾ ಇದ್ದಾರೆ. ನೀವು ಹೋಗಿ ಅಮ್ಮ, ಎಲ್ರಿಗೂ ಹೇಳಿ. ಹಾಗೆ ಆಗ್ಲಪ್ಪ. ಒಂದು ಕ್ಷಣದಲ್ಲಿ ನನ್ನ ಉಸಿರೇ ಹೊರಟೋಗ್ತಿತ್ತು. ಒಬ್ಬ ಮನುಷ್ಯ ಹುಟ್ಟಬೇಕು ಅಂದ್ರೆ ಒಬ್ಬ ತಾಯಿ 9 ತಿಂಗಳು ಹೊತ್ತು ತನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ ಅಂತ ಮಗುಗ್ ಜನ್ಮ ಕೊಡ್ತಾಳೆ. ಅಂಥದ್ರಲ್ಲಿ ಅವ್ರ ಸ್ವಾರ್ಥಕ್ಕೋಸ್ಕರ ಜನಗಳನ್ನ ಈ ರೀತಿ ಸಾಯಿಸ್ತಾ ಇದಾರಲ್ಲ. ಯಾರೋ ಬೇಕು ಅಂತಾನೆ ಪುಣ್ಯನ ಮೇಲೆ ಸೇಡ್ ತೀರ್ಸ್ಕೊಳ್ಳೋಕ್ಕೋಸ್ಕರ ಪುಣ್ಯನ ಈ ಊರಿಂದ ಬಹಿಷ್ಕಾರ ಮಾಡಬೇಕು ಅನ್ನೋ ಆಲೋಚನೆಯಿಂದನೇ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಇದನ್ನ ಯಾರು ಮಾಡ್ತಿದ್ದಾರೆ, ಏನಕ್ಕೆ ಮಾಡ್ತಿದ್ದಾರೆ ಅಂತ ಕಂಡು ಹಿಡಿಬೇಕು. ಇವತ್ತಿಂದ ನಾವೆಲ್ಲರೂ ಹುಷಾರಾಗಿರ್ಬೇಕು. ಬೇರೆ ಊರವರಿಗೆ ಇಲ್ಲಿಗೆ ಬರೋದಕ್ಕೆ ಬಿಡಬಾರ್ದು. ಮನೆಗೊಬ್ರು ಅಂತ ಇಡೀ ಊರೇ ಜೊತೆಯಾಗಿದ್ದು ಕಾವಲು ಕಾಯೋಣ. ಇನ್ನು ಒಬ್ರು ಪ್ರಾಣ ಹೋಗೋಕ್ಕೂ ಬಿಡಬಾರ್ದು. ಅವ್ರು ಇಲ್ಲೇ ಎಲ್ಲೋ ಇದ್ದು ನಾವೆಲ್ಲ ಕಷ್ಟ ಪಡೋದನ್ನ ಅವ್ರು ನೋಡ್ತಾ ಇದ್ದಾರೆ. ಹೌದು, ಇಂಥ ಸಮಯದಲ್ಲೇನೆ ನಾವು ತುಂಬಾ ಹುಷಾರಾಗಿ ಎಚ್ಚರಿಕೆಯಿಂದ ಇರಬೇಕು. ನಮ್ ಪ್ರಾಣ ಹೋದ್ರೂ ಹೆಜ್ಜೆನ ಹಿಂದಕ್ಕಿಡಬಾರ್ದು. ಎಲ್ರೂ ನನಗ್ ಮಾತು ಕೊಡಿ.